ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇಂದು. ನನ್ನ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೋದು ಒಂದು ಬಾಗಿಲು ಪೂಜೆ ಮಾಡೋದ್ರಿಂದ ಮೊದಲನೇ ರೂಟೀನು. ಹಾಗೂ ಟೀ ಮಾಡಿ ಸ್ವಲ್ಪ ಪ್ರಿಪ್ರೇಷನ್, ಅಡುಗೆಗೆ ಸ್ವಲ್ಪ ತನ್ನದೇ ಆದ ಪ್ರಿಪ್ರೇಷನ್ ಮಾಡಿ ಹೆಚ್ಕೊಳೋದಿದ್ರೆ ಹೆಚ್ಕೊಂಡ್ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಇನ್ನೇನು 6 ಗಂಟೆ ಆಗ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ಹೋಗಿ ಕಸ ಹೊಡೆದು ಬಾಗಿಲಿಗೆ ಪೂಜೆ ಮಾಡಿ ಬಂದು, ಆಮೇಲೆ ನಂದು ಮುಂದಿಂದು ಅರ್ಧ ಬಿಟ್ಟಿರ್ತನಲ್ಲ ಅಡುಗೆದು, ಅದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾವು ರೊಟ್ಟಿ ಏನಾರ ಮಾಡೋಂಗಿದ್ರೆ ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡ್ಕೊತ ಕುತ್ಕೊಂಡ್ಬಿಡ್ತಾರೆ. ನಾನು ಹೆಚ್ಕೊಳ್ಳೋದು, ಟೀ ಮಾಡೋದು ಇದೆಲ್ಲ ಮುಗಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ನಾವು ವಾರದಲ್ಲಿ 4 ದಿವಸ ಅಂತೂ ರೊಟ್ಟಿ ಮಾಡೇ ಮಾಡ್ತೀವಿ. ರೊಟ್ಟಿ ಚಪಾತಿ ಮಾಡೇ ಮಾಡ್ತೀವಿ. ಚಪಾತಿ ಮಾಡಿದ್ರೂ ರೊಟ್ಟಿ ಮಾಡ್ತೀವಿ. ಯಾಕಂತಂದರೆ ಅಮ್ಮ ರೊಟ್ಟಿ ಊಟ ಮಾಡ್ತಾರೆ, ಚಪಾತಿ ಊಟ ಮಾಡಲ್ವ. ಹಂಗಾಗಿ ಇಲ್ಲಿ ಬಂದುಬಿಟ್ಟು ನಾನು ನಮ್ದು ಇಲ್ಲಿ ಗ್ಯಾಸ್ ಸಿಲಿಂಡ್ರ್ ಬ್ಲಾಸ್ಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ಹಂಗಾಗಿ ಇದು ನಮ್ಮದು ಒಂದು ಸೇಫ್ಟಿ, ಗ್ಯಾಸಿಗೆ ಒಂದು ಸೇಫ್ಟಿ ಇದನ್ನು ಹಾಕ್ಸಿದ್ವಿ. ಅದು ಗ್ಯಾಸ್ ಆನ್ ಮಾಡಿದ್ರೂ ಕೆಲವೊಂದು ಸತಿ ಚಿಕ್ಕ ಮಕ್ಕಳಿದ್ದಾಗ ಬೈ ಮಿಸ್ಟೇಕಾಗಿ ಗಾಳಿಗೆ ಹೋಗಿರುತ್ತೆ, ಏನೋ ತಿರುವಿರುತ್ತೆ. ಅಂಥ ಟೈಮಲ್ಲಿ ಆನ್ ಆಗಿರಲ್ಲ. ನಿಮಗೆ ಅಂಥ ಟೈಮಲ್ಲಿ ಇದು ಆನ್ ಆಗೋಲ್ಲ. ಏನಾರು ಪೈಪ್ ಲೀಕೇಜ್ ಆಗಿದ್ದರೆ ಅಂಥ ಟೈಮಲ್ಲೆಲ್ಲ ಅದು ಆಟೋಮೆಟಿಕಲಿ ಆಫ್ ಆಗಿಬಿಡುತ್ತೆ. ಹಂಗಾಗಿ ಅದರದ್ದೇ ಸ್ವಲ್ಪ ವಾಷರ್ ಸ್ವಲ್ಪ ಲೂಸ್ ಆಗಿತ್ತು. ಹಂಗಾಗಿ ಅದು ಸ್ವಲ್ಪ ಕೂದಲಲ್ಲಿ ಅಷ್ಟು ಒಂಚೂರು ಲೀಕೇಜ್ ಆಗ್ತಿತ್ತೇನೋ. ನಮಗಂತೂ ಸ್ಮೆಲ್ ಬರ್ತಾ ಇರಲಿಲ್ಲ, ಬಟ್ ಅದು ಲೀಕೇಜ್ ಆಗ್ತಿತ್ತೇನೋ. ಹಂಗಾಗಿ ಅದು ಆನ್ ಆಗ್ತಾನೆ ಇರಲಿಲ್ಲ. ಅವರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ, ಸ್ವಲ್ಪ ಅದು ವಾಷರ್ ಚೇಂಜ್ ಮಾಡಬೇಕು ಅಂತ ಹೇಳಿದರು. ಸರಿ ಬಿಡು ಮಾಡಿದ್ರಾತು ಅಂತ ನಾವು ನೆಗ್ಲಿಜೆನ್ಸಿಯಿಂದ ಹಂಗೆ ಬಿಟ್ಟಿದ್ವಿ. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ನ್ಯೂಸ್ ಕೇಳಿಬಿಟ್ಟು ಎಲ್ಲರಿಗೂ ದೊಡ್ಡ ನ್ಯೂಸ್ ಆಯ್ತಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು ಅಜ್ಜ ಪಾಪ ತೀರ್ಕೊಂಡೇ ಬಿಟ್ಟರು ಅವರು. ಇನ್ನುಳಿದವ್ರಿಗೆಲ್ಲ ಪಾಪ ಕೈ ಕಾಲು ಎಲ್ಲ ಭಾಳ ಸುಟ್ಟು, ಮುಖ ಎಲ್ಲ ಸುಟ್ಟಿದಾಗಿತ್ತು. ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ. ಒಂದಿಬ್ಬರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಇನ್ನೊಬ್ಬರೇನ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಏನೋ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅವರಿನ್ನೂ ಬೆಂಗಳೂರಲ್ಲಿದ್ದಾರೆ. ಹಂಗಾಗಿಬಿಟ್ಟು ಮತ್ತೆ ಅವರಿಗೆ ಗ್ಯಾಸ್ ಸಿಲಿಂಡರ್ಗೆ ಫೋನ್ ಮಾಡಿ ಈ ಥರ ಎಲ್ಲ ಆಗಿಬಿಟ್ಟಿದೆ ನಮ್ಮೂರಲ್ಲಿ. ನಮಗೆ ಈಗ ನಮ್ಮ ಮನೇಲಿ 3 ಜನ ಮಕ್ಕಳಿದ್ದಾರೆ. ತುಂಬ ಭಯ ಅಂತ ಅನಿಸ್ತಿದೆ. ಮತ್ತು ಏನು ಮಾಡೋದು ಹೇಳ್ರಿ, ಎಲ್ಲರೂ ರಿಪೇರಿ ಮಾಡಿಸ್ಕೋಬೋದಾ ಅಂತ ಕೇಳಿದ್ವಿ. ಇಲ್ಲ, ಇಲ್ಲೆಲ್ಲೂ ರಿಪೇರಿ ಮಾಡಿಸ್ಕೋಬೇಡಿ ನೀವು. ರಿಪೇರಿ ಮಾಡಿಸ್ಕೊಂಡಾದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳಿದರು. ಮತ್ತು ಏನು ಮಾಡೋದು ಅಂತ ಕೇಳಿದ್ದಕ್ಕೆ, ಇಲ್ಲ ನೀವು ಅದನ್ನ ಕೊರಿಯರ್ ಮಾಡಿಬಿಡಿ ನಮ್ಮ ಬೆಂಗಳೂರಿನಲ್ಲಿರೋ ಅಡ್ರೆಸ್ಸಿಗೆ. ನಾವು ಅದನ್ನ ರಿಪೇರಿ ಮಾಡಿಬಿಟ್ಟು ರಿಟರ್ನ್ ಕಳಿಸ್ತೀವಿ ಅಂತ ಹೇಳಿದ್ರು. ಅದು 2 ಇಯರ್ಸ್ ವಾರಂಟಿ ಇತ್ತು. 2 ಇಯರ್ಸಿಗೆ 2 ಮಂತ್ಸಿನೋ ಬ್ಯಾಲೆನ್ಸ್ ಇತ್ತು. ಹಂಗಾಗಿಬಿಟ್ಟು ರಿಪೇರಿ ಮಾಡಿಬಿಟ್ಟು ನಿಮಗೆ ಕಳಿಸ್ತೀವಿ. 2 ಇಯರ್ಸ್ ಅಲ್ಲ, 5 ಇಯರ್ಸ್ ವಾರಂಟಿ ಇತ್ತು. 5 ಇಯರ್ಸ್ ವಾರಂಟಿ ಇತ್ತು. ಹಂಗಾಗಿ ನಾವು ರಿಪೇರಿ ಮಾಡಿಬಿಟ್ಟು ನಾವು ಹಾಕ್ಸಿ 2.5 ಇಯರ್ಸ್ ಆಯಿತು. ರಿಪೇರಿ ಮಾಡಿಬಿಟ್ಟು ಕಳಿಸ್ತೀವಿ ಅಂತಂದು ಹೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ಕೊರಿಯರಲ್ಲಿ ಅವ್ರ ಅಡ್ರೆಸ್ ಎಲ್ಲ ಬರ್ಕೊಂಡು, ನಮ್ಮ ಹಸ್ಬೆಂಡ್ ಹೋಗಿ ಕೊರಿಯರ್ ಮಾಡ್ತೀನಿ, ಪ್ಯಾಕ್ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಅದರಲ್ಲಿ ನಾವು ಬರ್ಸ್ಕೊಂಡಂಥ ವಾರಂಟಿ ಕಾರ್ಡು, ಬಿಲ್ಲು, ಡೇಟು, ಅವ್ರದ್ದು ಶೀಲ್ ಎಲ್ಲ ಇತ್ತು. ಅದನ್ನೂ ಇಟ್ಟು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ನಮ್ಮದು ಅಡ್ರೆಸ್ ಎಲ್ಲ ಬರೆದು, ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು ಎರಡೂ ಬರೆದು ಕಳಿಸಿದ್ವಿ. ಒಂದು ಕಡೆ ಫ್ರಮ್ಮು, ಒಂದು ಕಡೆ ಟು ಅಡ್ರೆಸ್ ಬರೆದು ಮತ್ತೆ ಇದು ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ವಿ. ಸರಿ ಅಂತಂದು ಹೇಳ್ಬಿಟ್ಟು ಇದು ವಿಡಿಯೋ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆ ಕಡೆಗೆ ರೆಸ್ಪಾನ್ಸ್ ಬಂದ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ನಾ ಇದನ್ನ ವಿಡಿಯೋದನ್ನ ಪೆಂಡಿಂಗಲ್ಲಿಟ್ಟಿದ್ದೆ. ರಿಪ್ಲೈ ಬರುತ್ತಾ, ಏನು ರೆಸ್ಪಾನ್ಸ್ ಹೆಂಗಿರುತ್ತೆ ಒಂದು ಭಯ ಇತ್ತು ನಮಗೆ. ಅಕಸ್ಮಾತ್ ಕೊರಿಯರಲ್ಲಿ ತೊಗೊಂಡ್ಬಿಟ್ಟು ಕೊಡ್ತಾರೋ ಇಲ್ಲ ರಿಟರ್ನ್ದು ಅಂತಂದರೆ, ಅದು ಕಂಪ್ನಿದೆ ಅಂತ ಹೇಳ್ತಾರೆ. ಬಟ್ ಏನೋ ಒಂದು ಕೆಲವೊಂದು ಕಳಿಸ್ತೀವಿ ಅಂತಂದು ಹೇಳ್ಬಿಟ್ಟು ಕಳಿಸಲ್ಲ, ನೆಗ್ಲಿಜೆನ್ಸಿ ಮಾಡ್ತಿರ್ತಾರೆ, ಆಮೇಲೆ ಕಾಲ್ ಪಿಕ್ ಮಾಡಲ್ಲ, ಈ ಥರದ್ದೆಲ್ಲ ಆಗ್ತಾ ಇರುತ್ತಲ್ಲ. ನೋಡೋಣ, ವೇಟ್ ಮಾಡೋಣ ಯಾವ ರೀತಿ ರಿಪೇರಿ ಮಾಡಿ ಕಳಿಸ್ತಾರೆ, ಅಮೌಂಟ್ ಏನಾರ ಕೇಳ್ತಾರೋ ಅಂತ ಅಂದ್ಕೊಂಡ್ಬಿಟ್ಟು ಇದನ್ನ ಪೆಂಡಿಂಗಲ್ಲಿಟ್ಟಿದ್ದೆ. ನೆಕ್ಸ್ಟು ನಮ್ಮದು ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ಆವಾಗ ಯಾಕೋ ಸ್ವಲ್ಪ ಇವತ್ತು ಬರೋದು ಲೇಟ್ ಮಾಡಿದರು. ಹಂಗಾಗಿ ಅಷ್ಟೊತ್ತಿಗೆ ಬಟ್ಟೆನಾರ ವಾಶ್ ಮಾಡಿಬಿಡೋಣ ಅಂತಂದು ಹೇಳ್ಬಿಟ್ಟು ಅವರು ಬರೋದು 12 ಗಂಟೆ ಆದರೆ ಕಲಿಸಿ ಹೋಗೋದು 3 ಗಂಟೆ, 3:30, 2:30 ಹಿಂಗೆ ಆಗ್ತಾ ಇರುತ್ತೆ. ಅವ್ರು ಬರೋದ್ರ ಮೇಲೆ ಡಿಪೆಂಡು. ಆಲ್ಮೋಸ್ಟ್ 12:30 ಬಂದರೆ 3:30 ಆಗುತ್ತೆ ಅವ್ರು ಹೋಗೋದು.
12 ಗಂಟೆಗೆ ಬಂದರೆ 2:45 2:15 ಹಿಂಗೆ ಹೋಗ್ತಾರೆ. ಯಾಕಂದರೆ ವಿತ್ ಕಟ್ಟಿಂಗ್ ವಿತ್ ಸ್ಟಿಚಿಂಗ್ ಎರಡೂ ಹೇಳ್ಕೊಡ್ತಾರಲ್ಲ, ಹಂಗಾಗಿ ಕೆಲವೊಂದು ಸತಿ ಆಲ್ಮೋಸ್ಟಲ್ಲೂ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದ್ಬಿಟ್ಟು ಕಂಪ್ಲೀಟ್ ಮಾಡಿಸಿ ಹೋಗ್ತಾರೆ. ಇಲ್ಲಾಂದರೆ ಅಲ್ಪ ಸ್ವಲ್ಪ ಬ್ಯಾಲೆನ್ಸ್ ಇತ್ತಪ್ಪ ಅಂತಂದರೆ ಇದನ್ನು ನೀನು ಕಂಟಿನ್ಯೂ ಮಾಡು ಅಂತಂದು ಹೇಳ್ಬಿಟ್ಟು ನನಗೆ ತೋರಿಸ್ಬಿಟ್ಟು ಹೋಗ್ತಾರೆ. ಆಲ್ಮೋಸ್ಟ್ ನನ್ನ ಕೈಲಿಗೆ ಕಟ್ಟಿಂಗ್ ಮಾಡಿಸಿ ನನ್ನ ಕೈಲೇ ಸ್ಟಿಚ್ ಮಾಡೋದ್ರಿಂದ ನಾನು ತುಂಬ ಈಸಿಯಾಗಿ ತುಂಬ ಬೇಗ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ಈಸಿ ಆಗಲ್ಲ, ಬಟ್ ನಾನು ಇಷ್ಟಪಟ್ಟು ಕಲಿತಾ ಇರೋದ್ರಿಂದ ಸ್ವಲ್ಪ ಬೇಗ ಕಲಿತಾ ಇದೆಯಾ ಅಂತ ಹೇಳ್ತಾರೆ. ಒಟ್ಟೇನೋ ಕಲ್ತಿದ್ದೀನಿ. ಸದ್ಯಕ್ಕೆ ಚೂಡಿ ಟಾಪು ಮತ್ತು ಲಂಗ ಬ್ಲೌಸು, ಲಂಗ ಅಂದರೆ ಮೀನ್ಸ್ ಪಟ್ಟಿ ಲಂಗ ಬರುತ್ತೆ. ಪ್ಯಾಂಟ್ಗಳು 2 ಟೈಪ್ ಪ್ಯಾಂಟ್ಗಳು ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಲವೊಂದೆಲ್ಲ ನಾನು ಪೂರ್ತಿ ಸ್ಟಿಚ್ ಮಾಡಿದ ಮೇಲೆ ಯಾವ್ಯಾವ ಥರ ಸ್ಟಿಚ್ ಮಾಡಿದೆ, ನಂದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತಂದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಏನು ಬೇಡ ಅಂತಂದು ಹೇಳ್ಬಿಟ್ಟು ನಿಮಗೆ ಹಂಗಾಗಿ ನಾನು ಜಾಸ್ತಿ ಸ್ಟಿಚಿಂಗಿಂದು ಕೆಲವೊಂದು ಸ್ಟಿಚ್ ಮಾಡಿರೋಂತಹ ವಿಡಿಯೋಗಳನ್ನು ಇದರಲ್ಲಿ ಹಾಕ್ತಾಯಿಲ್ಲ. ನಾವು ವಾಷಿಂಗ್ ಮಿಷಿನ್ ಇದ್ರೂ ನಮಗೆ ಕೈಲಿ ತೊಳೆ ಬಟ್ಟೆಗಳೇ ಭಾಳ ಆಗ್ತಾರೆ. ಕೆಲವೊಂದೆಲ್ಲ ಬನಿಯನ್ ಕ್ಲಾತ್ ಟೈಪ್ ಇರೋದು, ಇನ್ನರ್ ವೇರ್ಸು, ಈ ಥರದ್ದು ಕ್ಲಾತ್ಗಳ್ನೆಲ್ಲ ನಾನು ಆಲ್ಮೋಸ್ಟ್ ಅಲ್ಲೂ ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ. ರೆಗ್ಯುಲರ್ ಯೂಸ್ ಅಂದರೆ ಅಮ್ಮನ ಸ್ಯಾರಿ, ಬ್ಲೌಸು, ಲಂಗ, ಇವ್ರ ಶರ್ಟು, ಪಂಜೆ, ನಂದು ಪ್ಯೂರ್ಲಿ ಕಾಟನ್ ಚುಡಿಗಳು ಮಾತ್ರ ಹಾಕೋದು ಮಿಷಿನ್ಗೆ. ಆಮೇಲೆ ಇವ್ರು ಯೂನಿಫಾರ್ಮ್ ಆದರೆ ಬ್ರಷ್ ಮಾಡಿಬಿಟ್ಟು ಹಾಕ್ತೀನಿ, ಯೂನಿಫಾರ್ಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವರಿಗೆ ಲೆಗ್ಗಿನು, ನೈಟ್ ಡ್ರೆಸ್ಸು, ಟೀ ಶರ್ಟು, ಇವರ ಇನ್ನರ್ ವೇರ್ಸು ಈ ಥರದವೇನೂ ಹಾಕೋದಿಲ್ಲ ನಾನು. ಯಾಕಂದರೆ ಅದು ಅಲ್ಲಲ್ಲಿ ತೂತಾಗ್ಬಿಡ್ತಾರೆ ಮಕ್ಕಳು ಬಟ್ಟೆಗಳೆಲ್ಲ. ಇವರು ಸ್ವಲ್ಪ ತೂತಾಗ್ಬಿಟ್ರೆ ಅದಕ್ಕೇನೋ ಸ್ವಲ್ಪ ಕೈ ಸೇರಿಸ್ಕೊಂಡ್ಬಿಟ್ಟು ದೊಡ್ಡದಾಗಿ, ಅಮ್ಮ ಇಲ್ಲಿ ತೂತಿದೆ, ನನಗೆ ಇದು ನಾಳೆಯಿಂದ ಹಾಕ್ಬೇಡ ಅಂತಂದೇಳಿ ಇವರಿಬ್ಬರು ಹಂಗೆ ಮಾಡ್ತಾರೆ. ಅವನು ಅಷ್ಟೇ, ಸ್ವಲ್ಪ ಟಿ ಶರ್ಟ್ ಮೇಲೆ ಏನಾರು ತೂತಿತ್ತು ಅಂದರೆ ಅವ್ರನ್ನ ನೋಡಿಬಿಟ್ಟು ಅವನು ಹಂಗೆ ಮಾಡ್ತಾನೆ. ಹಂಗೆ ಬೇಗನೆ ಬಟ್ಟೆಗಳು ಹಾಳಾಗ್ಬಿಡ್ತವೆ ಅಂತಂದೇಳಿ ನಾನು ಅದರಲ್ಲಿ ಆ ಮಿಷಿನಲ್ಲಿ ಅವನ್ನೆಲ್ಲ ಹಾಕಲ್ಲ. ಸ್ವಲ್ಪ ರಿಸ್ಕ್ ಅನಿಸಿದ್ರು ಪರವಾಗಿಲ್ಲ, ಟೈಮ್ ಆದರೂ ಪರವಾಗಿಲ್ಲ, ನಾನು ವಾಶ್ ಮಾಡೇ ಹಾಕೋದು, ಕೈಲಿ ತೊಳೆದೇ ಹಾಕೋದು. ಬಟ್ಟೆ ಒಣ ಹಾಕೋದಕ್ಕೆ ಜಾಗ ಇದ್ದರೆ, ನೀರಿದ್ದರೆ ಎಷ್ಟು ಬಟ್ಟೆ ಬೇಕಾದ್ರೂ ತಳಿಬೋದು ಅಂತ ಅನಿಸುತ್ತೆ. ಹಂಗಾಗಿ ಇಲ್ಲಿ ಒಣಗಿಸೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಮಿಷಿನಲ್ಲಿ ತೊಳೆದವ ಆಲ್ಮೋಸ್ಟ್ ನಾನೆಲ್ಲ ಈ ಕಡೆ ಪಕ್ಕಕ್ಕೆ ತಗಡಡಿಗೆ ಹಾಕ್ತಿರ್ತೀನಿ. ಕೈಲಿ ತೊಳೆದವಾದರೆ ಸ್ವಲ್ಪ ಅವಕ್ಕೆ ಬಿಸಿಲು ಗಾಳಿ ಎಲ್ಲ ಜಾಸ್ತಿ ಬೇಕು, ಅಷ್ಟೊಂದು ಡ್ರೈ ಆಗಿರಲ್ಲ, ನೀರಲ್ಲೇ ಇರುತ್ತೆ. ಮಿಷಿನಲ್ಲಾದರೆ ಆಲ್ಮೋಸ್ಟ್ 3/4% ಪೂರ್ತಿ ಡ್ರೈ ಆಗಿರುತ್ತೆ, ಇನ್ನು ಸ್ವಲ್ಪ ಬೇಕಾಗಿರುತ್ತೆ. ಹಂಗಾಗಿ ಅವನ್ನೆಲ್ಲ ಜಾಸ್ತಿ ತಗಡಡಿಗೆ ಹಾಕ್ತಾಯಿರ್ತೀನಿ. ಒಂದು ಮನೆ ಅಂತ ಅಂದಮೇಲೆ ಬೆಳಗ್ಗೆ ಎದ್ದು ಹೆಣ್ಮಗಳು ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ. ನಾನ್ ಸ್ಟಾಪ್ ಕೆಲಸ ಮಾಡಿದ್ರು ಕೆಲಸಗಳು ಮುಗಿಯೋದೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆದರೂ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಹೆಣ್ಮಕ್ಳು ಬೇಗನೆ ಕೆಲಸ ಮುಗಿಸಿ ಕುತ್ಕೊಂಡ್ಬಿಡ್ತಾರೆ. ಹೆಂಗಪ್ಪ ಅವರೆಲ್ಲ ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ, ನಾನು ನೋಡಿದ್ರೆ ಇನ್ನೂ ಏನೂ ಆಗಿರಲ್ಲ, ಅವರೆಲ್ಲ ಕೆಲಸ ಆಯಿತು ಅಂತ ಹೇಳ್ತಾರೆ. ನಾನು ಹೆಂಗೆ ಮಾಡ್ತೀನಿ, ಅವ್ರು ಹೆಂಗೆ ಮಾಡ್ತಾರೆ ಅಂತ ಅನಿಸಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ. ನಮ್ಮ ಮನೇಲಿ ನಾವು ಡೈಲಿ ನೆಲ ಒರೆಸೋದಿರುತ್ತೆ. ಕೆಲವೊಬ್ಬರೆಲ್ಲ ವಾರಕ್ಕೆ 2 ಸತಿ ನೆಲ ಒರೆಸ್ತಾರೆ. ಶನಿವಾರ, ಸೋಮವಾರ ಈ ಥರ ವಾರದಲ್ಲಿ 2 ಸತಿ ನೆಲ ಒರೆಸ್ತಾರೆ. ನಮ್ಮ ಮನೇಲಿ ಕಂಪಲ್ಸರಿ ನಾವು ಒಂದು ದಿವಸನೂ ಬಿಡದೇ ಇರೋ ರೀತಿ ನೆಲ ಒರೆಸೋದು, ಬಾತ್ರೂಮ್ ತೊಳೆಯೋದಾಗಿರ್ಬೋದು, ಸಿಂಕ್ ತೊಳೆಯೋದಾಗಿರ್ಬೋದು, ಅಡುಗೆ ಮನೆ ಶೆಲ್ಫ್ಗಳನ್ನೆಲ್ಲ ಒರೆಸ್ಕೊಳೋದಾಗಿರ್ಬೋದು, ವಾಶ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಇವನ್ನೆಲ್ಲ ದಿನಂಪ್ರತಿ ಅಂತ ಒಂದು ದಿವಸ ಬಿಡ್ದಲೇ ಕೆಲಸ ಮಾಡ್ತೀವಿ. ಹುಷಾರಿಲ್ಲದಾಗಲೂ ನಾನು ಆಲ್ಮೋಸ್ಟಲ್ಲಿ ಇವಷ್ಟು ಕೆಲಸ ಇದ್ದೇ ಇರುತ್ತೆ. ನಾನು ಮದುವೆಯಾಗಿ ಬಂದಾಗಿಂದ ಒಂದು ದಿವಸ ಇವ್ಯಾವ ಕೆಲಸನೂ ಒಂದು ದಿನವೂ ನಾನು ಮಿಸ್ ಮಾಡಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಗಿಡಗಳೆಲ್ಲ ಹಾಕಿದ್ವಿ ವಿಂಟರ್ ಸೀಸನ್ಗೆ ಅಂತಂದು ಕೆಲವೊಂದು ಸೀಡ್ ತರಿಸಿದ್ದೆ. ಕೆಲವೊಂದು ಗಿಡಗಳನ್ನೆಲ್ಲ ಹಾಕಿದ್ದೀನಿ, ಅವೆಲ್ಲ ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ರಿಪೋರ್ಟಿಂಗ್ ಎಲ್ಲ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ಇಟ್ಟಿದ್ದೆ. ಇನ್ನು ಸ್ವಲ್ಪ ಇವಾಗ ಬಿಸಿಲಲ್ಲಿ ಇಡೋಣ ಅಂತಂದು ಹೇಳ್ಬಿಟ್ಟು ಬಿಸಿಲಲ್ಲಿ ಇಟ್ಟರಾಯ್ತು. ಸ್ವಲ್ಪ ಎಲ್ಲ ಇದಾಗಿದ್ದಾವೆ. ಕೆಲವೊಂದು ಗಿಡಗಳನ್ನ ಇಲ್ಲೇ ನೆರಳಲ್ಲೇ ಇಡೋದು, ಇವಕ್ಕಿನ್ನ ಅಷ್ಟೊಂದು ಬಿಸಿಲು ಬೇಡ ಅಂತ ಅಂದ್ಕೊಂಡು ಬಟ್ಟೆಲ್ಲ ತೊಳೆದೆಲ್ಲ ಆಯಿತು. ಅಕ್ಕನೂ ಬರೋ ಟೈಮ್ ಇತ್ತು. ಅಮ್ಮ ತಗರಿಕಾಯಿ ನೋಡ್ಕೊಂಡು ಬಾ, ಇವತ್ತು ಅರ್ದು ಬಿಡೋಣ, ಸ್ವಲ್ಪ ಪಲ್ಯಕ್ಕೆ ಆಗುತ್ತೆ, ಸಾಂಬಾರ್ಗೂ ಆಗುತ್ತೆ, ನಮ್ಗೆ ಟೈಲರಿಂಗ್ ಕಲ್ಸಕ್ಕೆ ಬರ್ತಾರಲ್ಲ ಅವ್ರಿಗೂ ಸ್ವಲ್ಪ ಕೊಡೋದಿತ್ತು ಅಂತಂದು ಹೇಳ್ಬಿಟ್ಟು ನೋಡ್ಕೊಂಡು ಬಾ, ಸ್ವಲ್ಪ ಬಲ್ತಿದ್ದಾವೇನೋ ಅಂತಂದು ಹೇಳಿದ್ರೆ ಸರಿ ನೋಡ್ಕೊಂಬಿಟ್ಟು ಬರೋಣ ಅಂತಂತ ಹೇಳಿದೆ. ಬಲ್ತಿದ್ವು ಆಲ್ಮೋಸ್ಟ್ ಅಲ್ಲೆಲ್ಲ, ಕೆಲವೊಂದು ಎಳೆದಿದ್ದು, ಕೆಲವೊಂದೆಲ್ಲ ಬಲ್ತಿತ್ತು. ಗಿಡ ಚೆನ್ನಾಗಿ ಬಿಟ್ಟಿತ್ತು. 2 ಸಾಲ ಹಾಕಿರೋದ್ರಿಂದ ಈ ಕಡೆಗೂ ಬಿಟ್ಟಿತ್ತು, ಆ ಕಡೆಗೂ ಬಿಟ್ಟಿತ್ತು. ಚೆನ್ನಾಗಿದೆ ಅಂತಂದು ಹೇಳಿ ಬಲ್ತಿದೆ ಅಮ್ಮ ಅಂತಂದು ಹೇಳ್ಬಿಟ್ಟು
ಸಂಜೆ ಅರ್ಧರಾತ್ರಿ ಇವಾಗ ಏನಂದರೂ ಸ್ವಲ್ಪ ಬಿಸಿಲಿರುತ್ತೆ ಅಂತಂದು ಹೇಳ್ಬಿಟ್ಟು ಸಾಯಂಕಾಲ ರೇಣಾ ಅವ್ರು ಬರೋ ಅಷ್ಟರಲ್ಲಿ 4:15 ಗಂಟೆ ಹಿಂಗೆ ರೇಣ ಇಲ್ಲಾಂತಂದ್ರೆ ಅವ್ರು ಬಂದಮೇಲಾರ ಅವ್ರಿಗೆ ತಿನ್ನೋದಕ್ಕೆ ಏನಾರ ಕೊಟ್ಬಿಟ್ಟು ಅರೇಣ ಅಂತಂದು ಅಂದ್ಕೊಂಡ್ವಿ. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಅರಿದ್ವಿ, ಆಮೇಲೆ ಅವರು ಬಂದಮೇಲೆ ಸ್ವಲ್ಪ ಅರಿದ್ವಿ. ಅವ್ರು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 3/4% ಮುಗಿಸಿದ್ವಿ. ಇನ್ನೊಂದು ಸ್ವಲ್ಪ ಅವ್ರು ಬಂದಮೇಲೆ ಅರಿದ್ವಿ. ಅಕ್ಕ ನಾವು ಹೋಗಿದ್ರಲ್ಲ ಅಲ್ಲೇ, ಆಮೇಲೆ ಐದರಣ್ಣನ ಹತ್ರ ಕಳಿಸಿದ್ರಾಯ್ತು ಅಂತಂದೇಳಿ ಐದರಣ್ಣ ಬಂದಮೇಲೆ ಸ್ವಲ್ಪ ಹೊತ್ತು ಕೊಟ್ವಿ ನಾವು. ನೋಡ್ಬೋದು ತಗರಿಕಾಯಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ನನಗಂತೂ ಏನಾದ್ರು ನಾವು ಹಾಕಿದ್ದು ಬೆಳೆ ಏನಾದರೂ ಹೂವು ಆಗಿರ್ಬೋದು ಏನಾವಾಗಲೂ ಬಂದಿತ್ತಂದರೆ ಎಷ್ಟು ಖುಷಿ ಅನಿಸುತ್ತೆ ಅಂತಂದ್ರೆ ಅಷ್ಟು ಖುಷಿ ಅನಿಸುತ್ತೆ. ಇದು ನಮ್ಮ ಡೈನಿಂಗ್ ಟೇಬಲ್ಲು. ಆಲ್ಮೋಸ್ಟಲ್ಲಿ ನೀವು ಈ ಥರ ನಮ್ಮ ಡೈನಿಂಗ್ ಟೇಬಲ್ ನೋಡೋದೇ ಇಲ್ಲ, ಯಾಕಂದರೆ ಯಾವಾಗಲೂ ಆಲ್ಮೋಸ್ಟಲ್ಲಿ ನನ್ನ ಕವರ್ ಯಾವಾಗಲೂ ತೆಗಿಯೋದಿಲ್ಲ. ಇದರಲ್ಲಿ ಪಾಪು ಏನೋ ಚೆಲ್ಲಿದ್ದ, ಅದನ್ನ ಚೆಲ್ಲಿದ್ದ ಅಂತ ಹೇಳ್ಬಿಟ್ಟು ಅದು ಬಟ್ಟೆಲಿ ಒರೆಸಿದ್ರೆ ಹೋಗಲಿಲ್ಲ, ಸ್ವಲ್ಪ ಅಂಟಂತ ಅನಿಸ್ತಿತ್ತು. ಹಂಗಾಗಿ ವಾಶ್ ಮಾಡಿಬಿಟ್ಟು ಹಾಕೋಣ ಅಂತಂದು ತೆಗ್ದೆ. ಅದು ಸ್ವಲ್ಪ ವಾಶ್ ಮಾಡೋದಕ್ಕೆ ಬಿಸಿಲಲ್ಲಿ ಆರ್ತಾ ಇತ್ತು, ಹಂಗಾಗಿ ವಾಶ್ ಮಾಡಿ ತೆಗೆದ್ರಾತು ಅಂತಂದು ತೆಗ್ದೆ. ನೋಡೋಣ ನಂದು ಡೈನಿಂಗ್ ಟೇಬಲ್ ಹೆಂಗಿದೆ ಅಂತಂದು ನಾನು ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಇದರಲ್ಲಿ ಏನೇ ಆಗಲಿ ಒಂದು ಕವರ್ ಹಾಕಿದರೆ ಮಕ್ಕಳು ಇರ್ತಾರಲ್ಲ, ಸ್ಕ್ರ್ಯಾಚಸ್ಸು ಈ ಥರ ಎಲ್ಲ ಆಗೋಲ್ಲ. ಆಲ್ಮೋಸ್ಟಲ್ಲಿ ನಾವು ಎಲ್ಲಿವರೆಗೂ ನೀಟಾಗಿ ಇಟ್ಕೊತೀವೋ ಯಾವುದೇ ವಸ್ತು ಆಗಿರ್ಬೋದು ಅಲ್ಲಿವರೆಗೂ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ತಗರಿಕಾಳು ಸುಲೇಕೆ ಅಂತ ಇಟ್ಕೊಂಡು ಅವ್ರದ್ದು ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ಕುಂದಿರಿಸ್ಕೊಂಡಿದ್ದೀವಿ. ಎಷ್ಟು ಮನೆ ತುಂಬ ಮಾಡಿದ್ದಾನೆ ಅಂತಂತೇಳಿದರೆ ಅದರಲ್ಲಿ ಬಿಡಿಸಿರೋದು ಯಾವುದು, ಬಿಡಿಸೋದು ಯಾವುದು, ಬಾಕಿ ಇರೋದು ಯಾವುದು ಒಂದು ಗೊತ್ತಾಗ್ತಿಲ್ಲ. ಅಷ್ಟೊಂದು ಮಿಕ್ಸಪ್ ಮಾಡಿಬಿಟ್ಟಿದ್ದಾನೆ ಎಲ್ಲದು. ಅವ್ರಿಗೆ ಮಲ್ಕೊಂಡಾಗ ಮಾಡಬೇಕು ಅಂದ್ರೆ ಅವ್ನು ಮಲ್ಕೊಳೋದೇ ಮಧ್ಯಾಹ್ನ 2 ತಾಸು ಮಲ್ಕೊತಾನೆ ಅಷ್ಟೇ. ಅವ್ನು ಮಲ್ಕೊಂಡು ನಾನು ಟೈಲರಿಂಗ್ ಕಲಿತಾ ಇರ್ತೀನಿ. ಇನ್ನೇನು ಮತ್ತು ಮಲ್ಕೊಳೋದಿಲ್ಲ ಅವನು. ಬಿಡು ಅದರಲ್ಲೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ಬಿಟ್ರೆ ಅವನು ಟಿ ವಿ ನೋಡ್ತಿರ್ತಾನೆ, ಮಧ್ಯೆ ಬಂದು ಇಲ್ಲೆಲ್ಲ ಅವಾಂತರ ಮಾಡಿರ್ತಾನೆ. ಸ್ವಲ್ಪ ಗದರಿಸಿದ್ರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹೋಗಲಿ ಬಿಡು ಅದರಲ್ಲೇ ಮಾಡಿದ್ರಾಯ್ತು ಅಂತಂದೇಳಿ ಮುದ್ದುಗೆ ತಗೊಂಡ್ಬಿಟ್ಟು ಎಲ್ಲ ಒರೆಸಿ ಒಂದು ಮರಕ್ಕೆ ಹಾಕು ಅಂತ ಹೇಳ್ದೆ. ಅವಳು ಸರಿ ಅಮ್ಮ ಆಯಿತು ಹಾಕ್ತೀನಿ ಅಂತಂದು ಹೇಳ್ಬಿಟ್ಟು, ಪರವಾಗಿಲ್ಲ ಹೇಳಿದ ಮಾತೆಲ್ಲ ಕೇಳ್ತಾಳೆ. ಅವಳಿಗೆ ಸೂಟೇಬಲ್ ಆಗಿರೋ ಕೆಲಸಗಳನ್ನ ಹೇಳಿದರೆ ವಹಿಸಿದರೆ ಎಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಸ್ವಲ್ಪ ಓದೋದ್ರ ಮೇಲೆ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅಂತಂದು ಹೇಳ್ಬೋದು. ಕೆಲಸ ಮಾಡೋದು, ರೆಡಿ ಆಗೋದು, ಎಲ್ಲರೂ ಹೋಗೋದು ಅಂತಂದರೆ ಇವಳಿಗೆ ಖುಷಿ. ಅದು ಎಲ್ಲರ ಫಂಕ್ಷನ್ ಬಂದುಬಿಡ್ತಪ್ಪ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇವಳಿಗಂತೂ. ಅಂದರೆ ಕರೆಯೋಕ್ಕೆ ಬರ್ತಂದ್ರೆ ನಾವು ಯಾವಾಗ ಹೋಗೋದು ಅಂತ ಕೇಳ್ತಾ ಇರ್ತಾಳೆ. ಅಷ್ಟು ಖುಷಿ ಇವಳಿಗೆ. ಸರಿ ಅಂತಂದು ಹೇಳ್ಬಿಟ್ಟು ಎಲ್ಲ ಹೊಡೆದು ತೆಗೆದು ಬೇರೆ ಕಡೆ ಇಟ್ಟರೆ ಅಟ್ಲೀಸ್ಟ್ ಮಿಕ್ಕಿರೋ ಕಾಯಿ ಇರುತ್ತೆಲ್ಲ ಅದನ್ನ ಬೇಗ ಸುಲ್ಕೋಬೋದು ಕಾಳನ್ನ ಅಂತಂದು ಹೇಳಿದ್ವಿ. ಟಿ ವಿ ಹಾಕಿ ಬೊಂಬೆ ಕೊಟ್ಟು ಕೂರಿಸಿದ್ರು ಮತ್ತೆ ಬರ್ತಾ ಇದ್ದ ಅವನಿಗೇನೋ ಒಂಥರ ಖುಷಿ. ಅದೆಲ್ಲ ಆಟ ಆಡೋದು, ತೂರೋದು, ಚೆಲ್ಲೋದು ಅಂತಂದರೆ ಏನೋ ಖುಷಿ ಅವನಿಗೆ. ಮಕ್ಕಳಂದ್ರೇ ಈಗಲ್ವಾ. ಕೆಲವೊಬ್ಬರಿಗೆ ಈ ಥರ ಕಾಳುಗಳನ್ನೆಲ್ಲ ಸೋಸೋದು, ಬಿಡಿಸೋದು ಅಂತಂದರೆ ಬೋರ್ ಆಗ್ತಿರ್ತದೆ. ಕೆಲವೊಬ್ಬರಿಗೆ ಅಟ್ಲೀಸ್ಟ್ ಬಿಡಿಸ್ಬೇಕಾದ್ರೆ ಯಾರಾದರೂ ಒಂದಿಬ್ಬರು ಇದ್ದರೆ, ಅಟ್ಲೀಸ್ಟ್ ಒಂದು 3 ಇದ್ರಂತೂ ಟೈಮ್ ಹೆಂಗೆ ಹೋಗುತ್ತೆ, ಹೆಂಗೆ ಬಿಡಿಸ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅಟ್ಲೀಸ್ಟ್ ಇಬ್ಬರಾರ ಇದ್ದರೆ ಮಾತಾಡ್ಕೊತ ಅದು ಇದು ಮಾತಾಡ್ಕೊತ, ಇಲ್ಲಾಂದ್ರೆ ಟಿ ವಿ ಇದ್ದರೆ ನೋಡ್ಕೊತ ಸುಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ. ಆದರೆ ಇಂಥವಕ್ಕೆಲ್ಲ ಒಬ್ಬರೇ ಇದ್ಬಿಟ್ರೆ ಬಿಡಿಸೋದಕ್ಕೂ ಇದು ಮಾಡೋದಕ್ಕೂ ಒಂಥರ ಬೇಜಾರು ಅನಿಸುತ್ತೆ. ಇವಾಗೆಲ್ಲ ಬಿಡಿಸಿರೋ ರೆಡಿ ಕಾಳುಗಳೇ ಸಿಗ್ತವೆ ಅಂತ ಹೇಳ್ಬೋದು. ಇಲ್ಲಿ ನೋಡಿರಿ, ತಿರುಗಿ ದಿವಸ ನಾನು ಬಟ್ಟೆ ಒಣಗೋದಕ್ಕೆ ಅಂತಂದ್ಬಿಟ್ಟು ನಾಯಿ ಎಷ್ಟಿದ್ದಾವೆ ನಮ್ಮ ಮನೆ ಹಿಂದೆ ಅಂತಂತ ಹೇಳ್ಬಿಟ್ರೆ, ಅವು ನಮ್ಮ ಮನೆವಲ್ಲ, ಪಕ್ಕದ ಮನೆವಲ್ಲ, ಬೇರೆ ಹೊರಗಡೆ. ಇಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರಲ್ಲ, ಹಂಗಾಗಿ ನಾಯಿಗಳು ಜಾಸ್ತಿ ಅಂತಾರೆ. ಬಟ್ ಎಷ್ಟು ನಾಯಿಗಳಿದ್ದಾವೆ ಸಿಕ್ಕಾಬಿಟ್ಟೆ. ಅಂತಲೇ ಇರ್ತೀನಿ ಪದೇ ನಮ್ಮ ಕಾಂಪೌಂಡ್ ಏನು ಪಬ್ಲಿಕ್ ಬಾತ್ರೂಮ್ ಮಾಡ್ಕೊಂಡು ಕಾಣ್ತವೆ ಅಂತಂದು ಆ ಕಡೆ ಹೋಗ್ತವೆ, ಈ ಕಡೆ ಬರ್ತವೆ, ಇಲ್ಲಿ ಬರ್ತವೆ, ಆ ಕಡೆ ಹೋಗ್ತವೆ, ಈ ಕಡೆ ಬರ್ತವೆ. ಎಷ್ಟು ಗಲೀಜು ಮಾಡಿರ್ತವೆ ಅಂದರೆ ಅದ್ರಾಗೂ ಮಳೆಗಾಲದಲ್ಲಂತೂ ತುಂಬ ಗಲೀಜು ಮಾಡಿರ್ತವೆ. ಎಲ್ಲಿ ಅದೇ ತಾನೇ ಕಸ ಹೊಡೆದು ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತೀವಿ, ಅಲ್ಲೆಲ್ಲ ಬಂದು ಗಲೀಜು ಮಾಡಿರೋದು, ವಾಮಿಟ್ ಮಾಡೋದು, ಎಲ್ಲೇಂದ್ರಲ್ಲಿ ಟಾಯ್ಲೆಟ್ ಮಾಡೋದು, ಎಷ್ಟು ಸ್ಮೆಲ್ ಬರ್ತಿರ್ತೈತಿ ಅಂತಂದರೆ ನನಗಂತೂ ಹೇಳೋಕ್ಕೆ ಆಗೋಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ಸ್ವಲ್ಪ ಗ್ರೀನ್ ನೆಟ್ ತಂದು ಕೊಡ್ರಿ ಅಂತಂದು ಹೇಳ್ಬಿಟ್ಟು. ತೊಗರಿ ಗಿಡ ಆದರೆ ಮೇಲ್ಗಡೆ ಬಿಡ್ತವೆ ಕಾಯಿ, ಓಕೆ ಅಂತಂದು ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಲ್ಲ ಅಂತಂದು ಇದು ಮಾಡ್ತೀವಿ. ಬಟ್ ಕೆಲವೊಂದೆಲ್ಲ ಜಾಗ ತುಂಬ ಇದೆ,
ಬಟ್ ಏನಾರ ವೆಜಿಟೇಬಲ್ಸರ ಏನಾರು ಹಾಕ್ಕೊಳ್ಳೋಣ ಅಂತಂದೇಳಿದ್ರೆ ನಾಯಿ ಗಲೀಜು ಮಾಡೋದು ನೋಡಿದ್ರೆ ಊಟ ಮಾಡೋಕ್ಕೆಲ್ಲ ಮುಟ್ಟಕ್ಕೂ ಅಸಹ್ಯ ಅನಿಸ್ತತಿ, ಅಲ್ಲಿ ಓಡಾಡಂಗೆ ಆಗಲ್ಲ. ಗ್ರೀನ್ ನೆಟ್ ತಂದು ಕೊಟ್ಟರೆ ಅಟ್ಲೀಸ್ಟ್ ಅವು ಬರದೇ ಇರೋ ರೀತಿಯಲ್ಲಿ ಮಾಡಿದರೆ ಸ್ವಲ್ಪ ಜಾಗದಲ್ಲಾರ ಏನಾರ ಮಾಡ್ಕೋಬೋದು ಅಂತಾನೆ ಇರ್ತೀನಿ. ಇವ್ರು ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳೋದಿಲ್ಲ. ಸರಿ ಬಿಡು ಅತ್ಲಾಗೆ ಅಂತ ಅಂದ್ಕೊಂಡು ಬಾಳೆ ಗಿಡ ಇವನ್ನೆಲ್ಲ ಕೆಲವೊಂದು ಮೇಲ್ಗಡೆ ಬರೋವನ್ನ ಹಾಕಿದ್ದೀನಿ. ಇಲ್ಲಿ ನಾವು ನೋಡಿರ್ಬೋದು ಅವತ್ತು ಸಂಜೆ ನನಗೆ ಇದು ಪೋಸ್ಟಲ್ಲಿ ಬಂತು, ಇದು ಪೋಸ್ಟ್ ಮಾಸ್ಟರ್ ಬಂದು ಕೊಟ್ಟೋದ್ರು. ಸರಿ ಓಪನ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನಮ್ಮದು ಕೊರಿಯರ್ ಹೋಗೋದಕ್ಕೆ 3 ದಿವಸ ಟೈಮ್ ತೊಗೊಂಡಿತ್ತು. ಆಮೇಲೆ ಇಲ್ಲಿ 2 ದಿವಸ ರಜಾ ಇತ್ತು ಅಂತಂದು ಹೇಳ್ಬಿಟ್ಟು 2-3 ಡೇಸ್ ಡಿಲೇ ಆಗಿತ್ತು. ನೆಕ್ಸ್ಟ್ ಅವ್ರು ಕೊರಿಯರ್ ಮಾಡಿ 1-2-3 ಡೇಸಿಗೆ ಬಂದಿತ್ತು. ಟೋಟಲಾಗಿ 1 ವೀಕ್ ಟೈಮ್ ತೊಗೊಂಡಿದೆ ಇದು. ಟೋಟಲಾಗಿ 1 ವೀಕ್ ಟೈಮೇ ಚಾರ್ಜ್ ಏನು ಮಾಡಿಲ್ಲ. ನಾವು ಈ ಕಡೆಯಿಂದ 59 ರುಪೀಸು 60 ರುಪೀಸು ಕೊರಿಯರ್ ಚಾರ್ಜ್ ತೊಗೊಂಡಿದ್ರು ಅಷ್ಟೇ. ಮೀನ್ಸ್ ಸ್ಪೀಡ್ ಪೋಸ್ಟ್ ಕಳಿಸಿದ್ರು. ಆ ಚಾರ್ಜ್ ಬಿಟ್ಟರೆ ಬೇರೆ ಯಾವುದು ಚಾರ್ಜ್ ತೊಗೊಂಡಿರಲಿಲ್ಲ ಇವರು. ಈಗ ಪೋಸ್ಟಲ್ಲಿ ಅವರೇ ಕಳಿಸಿದ್ರು. ಸ್ಪೀಡ್ ಪೋಸ್ಟ್ ಅಲ್ಲ ಅನಿಸುತ್ತೆ, ಮೋಸ್ಟ್ಲಿ ಪ್ರೊಫೆಷ್ನಲ್ ಕೊರಿಯರಿಗೆ ಕಳಿಸಿದ್ರು ಇವರು. ಈಗ ಅವರು ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ರು, ಪೋಸ್ಟ್ ಮಾಸ್ಟರೇ ಬಂದು ಕೊಟ್ಟರು. ಕೆಲವೊಂದು ಮೆಡಿಷನ್ಸ್ ಎಲ್ಲ ತರಿಸ್ತೀವಲ್ಲ ನಾವು, ಅವನ್ನ ಮಾತ್ರ ಕೊರಿಯರ್ ಕೊಡ್ತಾರೆ. ನಾವು ದಾವಣಗೆರೆಗೆ ಹೋಗಿ ಇಸ್ಕೊಂಬರ್ಬೇಕಾಗುತ್ತೆ. ಇದನ್ನು ಮಾತ್ರ ಅವರು ಪೋಸ್ಟಲ್ಲಿ ಕಳಿಸಿರೋದ್ರಿಂದ ಪೋಸ್ಟ್ ಮಾಸ್ಟರೇ ಮನೆಗೆ ಬಂದು ಕೊಟ್ಟರು. ಮಾಮೂಲಿ ಹೆಂಗಿತ್ತು ಹಂಗೆ ಮಾಡಿದ್ರೆ, ಒಟ್ಟು ವಾಷರ್ ಎಲ್ಲ ಚೇಂಜ್ ಮಾಡಿದ್ರೇನೋ ಸರಿ ಅಂತ ಅಂದ್ಬಿಟ್ಟು ಕೂರ್ಸಿ ನೋಡಿದ್ರೆ ಗೊತ್ತಾಗುತ್ತೆ ವರ್ಕ್ ಮಾಡುತ್ತೋ ಇಲ್ಲೋ ಅಂತಂದು ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ನೋಡಿ ಬಿಲ್ಲು ಏನು ಕೊಟ್ಟಿದ್ರಲ್ಲ ಅದನ್ನೇ ಎತ್ತಿಟ್ಟೆ. ಇವ್ರು ನೆಕ್ಸ್ಟ್ ದಾವಣಗೆರೆಯಿಂದ ಬಂದಮೇಲೆ ಹಾಕ್ತಾರೆ ಅಂತಂದು ಹೇಳ್ಬಿಟ್ಟು ನಾವು ಮಕ್ಕಳು 3 ಜನ ಇರೋದ್ರಿಂದ ಗುಡ್ಡೆ ಬಿಸ್ಕೆಟ್ ಬಿಟ್ಟರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಬೇರೆ ಯಾವುದು ಬಿಸ್ಕೆಟ್ ತರಿಸಲ್ಲ. ಅವ್ರಿಗೇನಾರು ತಿನ್ನೋಂಗೆ ಆಗಿತ್ತು, ಮಕ್ಕಳು ಸ್ವಲ್ಪ ಇಷ್ಟಪಡ್ತಾರೆ ಅಂದರೆ ಕ್ರೀಮ್ ಬಿಸ್ಕೆಟ್ ತರಿಸ್ತಾರೆ. ಕ್ರೀಮ್ ಬಿಸ್ಕೆಟ್ ಯಾವಾಗಲೂ ರೇರ್ ಆಗ್ತಾರಲ್ಲ, ಜಾಸ್ತಿ ಕ್ರೀಮ್ ಬಿಸ್ಕೆಟ್ ತಿನ್ನಬಾರ್ದು ಅಂತಂದು ಹೇಳ್ಬಿಟ್ಟು. ಗುಡ್ಡೆ ಆದರೆ ಅಮ್ಮ ನಾವು ಎಲ್ಲ ತಿಂತೀವಿ, ಸ್ವಲ್ಪ ಟೀ ಜೊತೆಗೆಲ್ಲ ಆಲ್ಮೋಸ್ಟಲ್ಲಿ ಗುಡ್ಡೆ ಡೈಲಿ ತಿಂತಾ ಇರ್ತಾರೆ. ಆಮೇಲೆ ಬ್ರೆಡ್ ಏನೂ ತಿನ್ನಲ್ಲ ಇವರು, ಮೈದಾ ಇರುತ್ತೆ ಅಂತಲೂ ಬ್ರೆಡ್ ತಿಂದರೆ ಸರಿ ಹೋಗಲ್ಲ ಅಂತಂದು ಬ್ರೆಡ್ ಯಾವತ್ತೂ ತಿನ್ನೋದಿಲ್ಲ ಅಮ್ಮ. ಹಂಗಾಗಿ ಆಲ್ಮೋಸ್ಟಲ್ಲಿ ನಮ್ಮ ಮನೇಲಿ ಗುಡ್ಡೆ ಬಿಸ್ಕೆಟ್ ಸ್ಟಾಕ್ ಇದ್ದೇ ಇರ್ತದೆ. ಸರಿ ಹಂಗೆ ಹೇಳ್ಬಿಟ್ಟು ಗ್ರೀನ್ದು ಟೀ ಪುಡಿ ಅವ್ರದ್ದು ಚಿಕ್ಕದು ಖಾಲಿ ಆಗಿದ್ದು, ದೊಡ್ಡದೇ ತೊಗೊಂಡು ಬರ್ರಿ, 100 ಇರ್ತಾವಲ್ಲ ಅದು ವರ್ತ್ ಆಫರ್ ಇದ್ದರೆ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ. ಅದೇನೋ ಆಫರ್ ಇತ್ತು 50% ಮೇಲ್ಗಡೆ 60% 50% ಆಫರ್ ಇತ್ತು ಅಂತಂದು ಹೇಳ್ಬಿಟ್ಟು ತೊಗೊಂಡು ಬಂದಿದ್ರು. ಇದು 100 ಇದಕ್ಕೆ ಎಷ್ಟು ರೇಟ್ ಹೇಳಿದ್ರು ನಂಗೆ ಮರ್ತೋಗಿ, ನಾನು ನೀಟಾಗಿ ನೋಡಲಿಲ್ಲ ಅದನ್ನ. ಸರಿ ಅಂತಂದು ಹೇಳ್ಬಿಟ್ಟು ಇದು 100 ಇದೆ ಅಂತಂದರೆ ಆಲ್ಮೋಸ್ಟ್ ಆಲ್ ಒಂದು 3 ತಿಂಗಳು ಮೇಲ್ಗಡೆ ಆಗುತ್ತೆ. ಒಂದು 3 ತಿಂಗಳಂತೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡೆ. ಇಲ್ಲಿ ಅಮರ್ಲಿಲ್ಲಿ ಹೂವುದು ಗಿಡ ಹೂ ಬಿಟ್ಟಿತ್ತು. ನಾನು ಇದನ್ನ ಆ್ಯಕ್ಚುಲಿ ನರ್ಸರಿಲಿ ತೊಗೊಂಡು ಬಂದಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ದಾರೆ ನಮ್ಮೂರಲ್ಲಿ, ಅವ್ರ ಮನೆಯಲ್ಲಿ ನೋಡಿದ್ದೆ, ಅದಕ್ಕೆ ಸಸಿ ತೊಗೊಂಡು ಬಂದುಬಿಟ್ಟು ಹಾಕಿದ್ದೆ. ಆದರೆ ಬೇಗ ಹೂವು ಬಿಟ್ಟಿದೆ. ನಂಗಂತೂ ಇದ್ರನ್ನ ಹೂವು ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದು 4 ಹೂವು ಬಿಡುತ್ತೆ. ಇದು ಸ್ವಲ್ಪ ಅನ್ಸೀಸನಲ್ಲಿ ಬಿಟ್ಟಿರೋದ್ರಿಂದ 2 ಹೂವು ಬಿಟ್ಟಿತ್ತು. ಆದರೂ ಇಷ್ಟು ಬೇಗ ಹೂವು ಬಿಟ್ಟಿರೋದು ನೋಡಿದ್ರೆ ಖುಷಿ ಆಯಿತು. ಹಾಗೆ ಎಷ್ಟು ಖುಷಿ ಆಯ್ತಪ್ಪ ಅಂದರೆ, ಇದು ಆ್ಯಕ್ಚುಲಿ ನರ್ಸರಿಲಿ ತೊಗೊಳಕ್ಕೋದ್ರೆ 500-600 ಎಲ್ಲ ಕಾಸ್ಟ್ಲಿ ಹೇಳ್ತಾರೆ. ಇದು ಗಡ್ಡೆ ಎಲ್ಲ ಬೇಸಿಗೆಯಲ್ಲೂ ಏನೂ ಆಗೋದಿಲ್ಲ, ಎಲೆ ಎಲ್ಲ ತಡ್ಕೊಳ್ಳುತ್ತೆ ಕೆಪಾಸಿಟಿನ ಅಂತಂದು ಹೇಳ್ಬಿಟ್ಟು ತೊಗೊಂಬಂದೆ. ಹಂಗೆ ಇದನ್ನ ದೇವಸ್ಥಾನದ ಹತ್ರ ತೊಗೊಂಡ್ಬಂದು ಹಾಕಿದ್ದಿದ್ದು. ಇದಕ್ಕೆ ವೈಟ್ ಕಣಗ್ಲೆ ಅಂತಾರೆ ಏನಂತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಮರ ಆದಂಗೆ ಆಗುತ್ತೆ, ದೊಡ್ಡ ಗಿಡ ಆದಂಗೆ ಆಗುತ್ತೆ. ಎಲೆ ಎಲ್ಲ ಮಾವಿನ ಎಲೆ ಥರ ಇರುತ್ತೆ, ಹೂ ಮಾತ್ರ ಚಿಕ್ಕದು ಕಣಗ್ಲು ಹೂ ಥರ ಬಿಟ್ಟಿರುತ್ತೆ. ಇದು ಹತ್ತುತ್ತೋ ಇಲ್ಲೋ ಅಂತ ತೊಗೊಂಡ್ಬಂದು ಹಾಕಿದೆ. ಎಷ್ಟು ಚೆನ್ನಾಗಿ ಬೇಗ ಚಿಕ್ಕದು ಬೇಗ ಹೂ ಬರೋ ಸ್ಟಾರ್ಟ್ ಆಯಿತು. ಇದನ್ನೇ ನಾನು ನರ್ಸರಿಯಲ್ಲಿ ಕೇಳಿದಾಗ ಇದು ಸತ್ಗೂ ಸ್ವಲ್ಪ ಇದು ಹೈಟ್ ಇತ್ತು. ಇದನ್ನೇ 800 ರುಪೀಸ್ ಹೇಳಿದ್ರು. ನಾನು ಗಿಡಗಳಿಗೆ ಆಲ್ಮೋಸ್ಟ್ ಆಲ್ ಆರ್ಗಾನಿಕ್ ನಮ್ಮ ಮನೆ ಮುಂದೆ ಹೋಗೋವಂಥ ಸಗಣಿಗಳನ್ನೇ ಹಾಕೋದು. ಅದನ್ನು ಬಿಟ್ಟರೆ ಮಜ್ಜಿಗೆ ಈ ಥರದ್ದೆಲ್ಲ ಹಾಕ್ತಿರ್ತೀನಿ. ಇಲ್ಲಿ ಗ್ಯಾಸ್ಗೆ ಅದನ್ನ ಫಿಟ್ ಮಾಡಿಬಿಟ್ಟು ನೋಡಿದರು, ಸರಿ ಹೋಯಿತು ಅಂತಂದು ಹೇಳ್ಬಿಟ್ಟು ಕೂರಿಸಿ ನೋಡಿದರು. ಏನೂ ಪ್ರಾಬ್ಲಮ್ ಇರ್ತಿಲ್ಲ, ಕೆಲಸ ಮಾಡ್ತಿದೆ ಅಂತ. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.
ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು. ನನಗೂ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಕೊಟ್ಟಂಗಾಗುತ್ತೆ. ನಾನು ಇನ್ನೂ ಬೇರೆ ಬೇರೆ ಥರ ಏನಾರ ವಿಡಿಯೋ ಮಾಡೋದಕ್ಕೆ, ಬೇರೆ ಥರ ಏನಾರು ಹೇಳೋದಕ್ಕೆ, ಏನಾರ ಕಂಟೆಂಟ್ ಕೊಡೋದಕ್ಕೆ ಎಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.